ಸಾಕಷ್ಟು ಹೋರಾಟ ಮಾಡಿದ್ದಾದ್ಮೇಲೆ ಇವಾಗ ಏನು ESI ಹಾಸ್ಪಿಟಲ್ಗೆ ನರ್ಸಿಂಗ್ ಆಫೀಸರು ಸುಮಾರು 90 ಪೋಸ್ಟ್ ಇದೆ, ಫಾರ್ಮಸಿ ಆಫೀಸರು 98 ಪೋಸ್ಟ್ ಇದೆ. ಇವ್ ನೋಟಿಫಿಕೇಶನ್ಸ್ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಈಗ ಏನೊಂದು KE ನೋಟಿಫಿಕೇಶನ್ಸ್ ಮಾಡಕ್ಕೆ ಕೊಟ್ಟಿದ್ದಾರೆ. ಈ ನೋಟಿಫಿಕೇಶನ್ಸ್ ಮಾಡಬೇಕಾದ್ರೆ ಏನಪ್ಪಾ ಅಂತಂದ್ರೆ ಸಾಕಷ್ಟು ಗೊಂದಲಗಳಿದಾವೆ. ಏನಂತಂದ್ರೆ ಡಿ ಫಾರ್ಮಸಿ ಅವ್ರಿಗೆ ಅಷ್ಟೇ ಕೊಟ್ಟಿದ್ದಾರೆ, ಬಿ ಫಾರ್ಮಸಿ ಅವ್ರಿಗೆ ಕೊಟ್ಟಿಲ್ಲ, ಬಿ ಫಾರ್ಮಸಿ ನರ್ಸಿಂಗ್ ಕೊಟ್ಟಿಲ್ಲ, ಬಿ ಫಾರ್ಮಸಿ ಅವರಿಗೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಆಸ್ಪಿರೆಂಟ್ಸ್ ನಮಗೂ ಕೊಡಿಸಿ ಅಂದ್ರೆ ಒಂದು ಅವಕಾಶ ಮಾಡ್ಕೊಡಿ ಅಂತ ಹೇಳಿ. ಅದ್ರಲ್ಲಿ ಏನು ಕೇಳೋ ತಪ್ಪಿಲ್ಲ, ಯಾಕೆಂದ್ರೆ 2016 ರೂಲು ನೋಡಿದ್ದೆ, ಅದರಲ್ಲಿ ಆಲ್ಮೋಸ್ಟ್ ಸೇರಿಸಿ ಇವರಿಗೂ ಸಪೋರ್ಟ್ ಅಂದ್ರೆ ಕೊಡ್ಬೇಕಂತಾನೆ ಇದೆ. ಬಟ್ ಆದ್ರೆ ಇವಾಗ C&R ರೂಲ್ ಚೇಂಜಸ್ ಮಾಡ್ಕೊಂಡು ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ ಇದೀವಿ. ತುಂಬಾ ಜನ ಆಸ್ಪಿರೆಂಟ್ಸ್ ಯಾವ್ದು ನೋಟಿಫಿಕೇಶನ್ಸ್ ಆಗ್ಲಿಲ್ಲ, ಬಿ ಫಾರ್ಮಸಿ ಅವ್ರಿಗೆ, ಬಿ ಫಾರ್ಮಸಿ ನರ್ಸಿಂಗ್ ಇರ್ಬೋದು, ಎಲ್ಲ ತುಂಬಾ ಜನ ಕೇಳ್ತಾ ಇದಾರೆ, ಒಂದು ಅವಕಾಶ ಕೇಳ್ತಾ ಇರೋದು. ಇಲ್ಲಿ ಸುಮಾರು ವರ್ಷದಿಂದ ಯಾವ್ದು ನೋಟಿಫಿಕೇಶನ್ಸ್ ಆಗದೆ ಇರೋದ್ರಿಂದ ನಾನು ಗೌರ್ಮೆಂಟ್ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಇದನ್ನ ಈ ಕೂಡಲೇ ಈ ಸಮಸ್ಯೆ ಬಗೆಹರಿಸಬೇಕು. ಮತ್ತೆ ಈ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೆ ಬರೀ ನಾವು ಮಾತಲ್ಲಿ ಹೇಳಿದ್ರೆ ಕೇಳಲ್ಲ, ಒಂದು ಕೋರ್ಟಿಗೆ ಹೋಗ್ಬೇಕು, ಇಲ್ಲ ಅಂತಂದ್ರೆ ಪ್ರತಿಭಟನೆ ಮಾಡಬೇಕು. ಪ್ರತಿಭಟನೆ ನಾವು ಇದೇ ತಿಂಗಳು ಅಂದ್ರೆ 27ನೇ ತಾರೀಕು ಸುವರ್ಣ ಕರ್ನಾಟಕ ನರ್ಸಿಂಗ್ ಆಫೀಸರ್ ಅಸೋಸಿಯೇಷನ್ ಇಂದ ಫ್ರೀಡಂ ಪಾರ್ಕ್ ಅಲ್ಲಿ ಭೀಮಪ್ಪ ಸರ್ ಅವರು ರಾಜ್ಯಾಧ್ಯಕ್ಷರಿದ್ದಾರೆ, ಅವ್ರ ನೇತೃತ್ವದಲ್ಲಿ ಏನ್ ಪ್ರತಿಭಟನೆ ಆಗುತ್ತೆ ಅದರಲ್ಲಿ ನಾವು ಭಾಗಿಯಾಗ್ತೀವಿ. ಈ ಒಂದು ನಮ್ಮ ಏನು ಬೇಡಿಕೆಗಳಿದೆ ಅದು ಆ ಬೇಡಿಕೆಗಳು ನ್ಯಾಯಯುತ ಬೇಡಿಕೆಗಳಿದೆ. ಬರೀ ಇದೊಂದೇ ಅಂತಲ್ಲ, ಇನ್ನು ಹಲವಾರು ಡಿಮ್ಯಾಂಡ್ಸ್ ಇದೆ. ಆ ಸಮಸ್ಯೆಗಳೆಲ್ಲ ಅಲ್ಲ, ಮಿನಿಮಮ್ 45,000 ಸ್ಯಾಲರಿ ಕೊಡ್ಬೇಕು, ಮತ್ತೆ ಪೇಯ್ಡ್ ಲೀವ್ಸ್ ಕೊಡ್ಬೇಕು ಪರ್ ಇಯರ್ ಇಷ್ಟ ಅಂತ ಹೇಳ್ಬಿಟ್ಟು, ಮತ್ತೆ ಎಲ್ರಿಗೂ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು. ಹಂಗಾಗಿ ಈ ಒಂದು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ನೋಡಿ 20 ಪೋಸ್ಟಿಗೆ ಸಾವಿರಾರು ಜನ ಕ್ಯೂ ನಿಂತ್ಕೊಳ್ಳೋಂತ ಪರಿಸ್ಥಿತಿ ಬಂದಿದೆ. ಹಂಗಾಗಿ ಒಂದು ಪರ್ಮನೆಂಟ್ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕಾದ್ರೆ ಅವಕಾಶ ಕೊಡಬೇಕು. ಓದಿರೋರು ಯಾರು ಟ್ಯಾಲೆಂಟ್ ಇದ್ದಾರೆ ಮೆಜಾರಿಟಿ ಅವರಿಗೆ ಒಂದು ಅವಕಾಶ ಸಿಗೋಂಥದ್ದು. ಇದನ್ನ ಈ ಕೂಡಲೇ ಸರ್ಕಾರ ನಮ್ಮ ಬೇಡಿಕೆಗಳು ಏನಿದಾವೆ, ಇನ್ನು ತುಂಬಾ ಹಲವಾರು ಬೇಡಿಕೆಗಳಿದಾವೆ, ಎಲ್ಲಾ ಬೇಡಿಕೆಗಳನ್ನ ಇಟ್ಕೊಂಡು ಏನು ಹೋರಾಟ ಮಾಡ್ತಾ ಇದೀವಿ, ಈ ಹೋರಾಟ ಯಶಸ್ವಿ ಆಗ್ಲೇಬೇಕು. ಯಶಸ್ವಿ ಆಗೋದಕ್ಕೆ ಸರ್ಕಾರ ಕೂಡಲೇ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು. ಇದೇ ತಿಂಗಳು 27ನೇ ತಾರೀಕು ಏನು ನಾವು ಇದು ಬೆಂಗಳೂರಲ್ಲಿ ಇರುವಂತಹ ಫ್ರೀಡಂ ಪಾರ್ಕ್ ಅಲ್ಲಿ ಬೆಳಗ್ಗೆ 10 ಗಂಟೆಗೆ ಪ್ರತಿಭಟನೆ ಪ್ರಾರಂಭ ಆಗುತ್ತೆ. ಎಲ್ಲಾ ಆಸ್ಪಿರೆಂಟ್ಸ್ ಯಾರಿಗೆಲ್ಲ ಈ ಒಂದು ಅವಕಾಶ ಬೇಕು, ಮತ್ತೆ ಈ ಒಂದು ಎಲ್ಲರೂ ಸಪೋರ್ಟ್ ಮಾಡ್ಬೇಕಾಗುತ್ತೆ. ವ್ಯಾಲೆಂಟ್ರಿ ಅದರ್ ಸ್ಟೂಡೆಂಟ್ಸ್ ಆಲ್ಸೋ, ಬೇರೆ ನಮ್ಗೆ ಏನಪ್ಪಾ ಅಂದ್ರೆ ವಾಲಂಟ್ರಿ ಆಗಿ ನೀವು ಈ ಒಂದು ಪ್ರತಿಭಟನೆಗೆ ಬರ್ಬೇಕಾಗುತ್ತೆ. ಆಸ್ಪಿರೆಂಟ್ಸ್ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿ ಈ ಒಂದು ಪ್ರತಿಭಟನೆ ಯಶಸ್ವಿಗೊಳಿಸ್ಬೇಕಂದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನಿಮ್ಮ ಪ್ರೆಸೆನ್ಸ್ ಇಲ್ಲ ಅಂತಂದ್ರೆ ಯಾವ ಹೋರಾಟನೂ ಯಶಸ್ವಿ ಆಗಲ್ಲ. ಹೋರಾಟ ಯಶಸ್ವಿ ಆಗ್ಬೇಕಂದ್ರೆ ನಿಮ್ಮ ಒಂದು ಪಾತ್ರ ತುಂಬಾ ಇಂಪಾರ್ಟೆಂಟ್ ಇದೆ. ಬೆಳಗ್ಗೆ 10 ಗಂಟೆಗೆ ನಾವು ಬರ್ತೀವಿ, ನೀವೆಲ್ಲ ಬಂದು ಈ ಒಂದು ಪ್ರತಿಭಟನೆಗೆ ಭಾಗವಹಿಸ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತೀನಿ. ಈ ಒಂದು ಎಲ್ಲರಿಗೂ ಒಳ್ಳೇದಾಗಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.